ದಯಮಾಡಿ ಹಾಡುಗಾರರು ಕೂಡ ದಯವಿಟ್ಟು ಹೊರಡಬೇಕು. ಇಲ್ಲಿಗೆ ನಿಮ್ಮ ಕಾರ್ಯಕ್ರಮ ಮುಗಿದಿದೆ. ಧನ್ಯವಾದಗಳು. ಅತ್ಯುತ್ತಮವಾಗಿ ಜೈ ಹೇ ಕರ್ನಾಟಕ ಬಾಬಾ ಸಾಹೇಬ್ ಹಾಡನ್ನು ಹಾಡಿದ್ದೀರಿ ಬಂಧುಗಳೇ. ಈಗ ಭಾರತದ ಬಹುಭಾಗವನ್ನು ಆಳಿದಂತ ಭವ್ಯ ನಾಗ ಜನಾಂಗಕ್ಕೆ ಸೇರಿದಂತ ಈ ಸಮುದಾಯದ ಮೇರು ಶಿಖರ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಇಡೀ ಜಗತ್ತಿಗೆ ಮಾದರಿಯಾದಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೀಠಿಕೆಯನ್ನ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಪೀಠಿಕೆಯನ್ನ ತಮ್ಮೆಲ್ಲರಿಗೂ ಕೂಡ ಬೋಧನೆಯನ್ನ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಪೀಠಿಕೆಯನ್ನ ರಿಪೀಟ್ ಮಾಡಬೇಕು. ಆ ನಂತರ ಕಾರ್ಯಕ್ರಮ ಶುರು ಆಗುತ್ತೆ. ಎಲ್ಲರೂ ಕೂತ್ಕೊಂಡೇನೆ, ಪ್ಲೀಸ್ ಕೂತ್ಕೊಳ್ರಿ, ಯಾರು ನಿಂತ್ಕೊಬೇಡ್ರಿ, ದಯವಿಟ್ಟು ಕೂತ್ಕೊಳ್ರಿ. ಪೀಠಿಕೆಯನ್ನ ಸ್ವಾಮೀಜಿ ಅವರು ಹೇಳ್ತಾರೆ. ದಯಮಾಡಿ ಆ ಕಡೆ ಈ ಕಡೆ ಸ್ವಲ್ಪ ಕೆಳಗಡೆ ಇಳಿದು ಬಿಡಿ. ದಯಮಾಡಿ ಎದ್ದು ನಿಂತ್ಕೊಂಡ್ಬಿಡಿ. ಸಂವಿಧಾನದ ಪ್ರಿಯಾಂಬಲ್ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಬೇಕಾಗಿದೆ. ತಮ್ಮ ಕೈಗಳನ್ನ ಮುಂದೆ ಚಾಚಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಬಂಧುಗಳೇ, ಈಗ ಕಾರ್ಯಕ್ರಮದ ಪ್ರಮುಖ ಭಾಗವಾದಂತ ಪ್ರಾಸ್ತಾವಿಕ ನುಡಿಯನ್ನ ನಮ್ಮೆಲ್ಲರ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಸ್ನೇಹಿತರು ಒಂದು ಹಾಡನ್ನ ಮಾಡಿದ್ದಾರೆ. ದಯಮಾಡಿ ಆ ಹಾಡನ್ನ ಪ್ಲೇ ಮಾಡ್ತಾರೆ. ಒಂದು ನಿಮಿಷ ಕೇಳಿಸ್ಕೊಂಡ್ರಿ, ಅದನ್ನ 2-3 ನಿಮಿಷ ಅಷ್ಟೇ. ಅಲ್ಲಿ ಯಾರು ಹೋಗ್ರಪ್ಪ, ನೀವು ಯಾರು ಹೋಗ್ರಿ, ನೀವು ಒಂದು ನಿಮಿಷ. ನಮ್ಮ ಬಲಗೈ ಸಮಾಜಕ್ಕೆ ಸಂಬಂಧಪಟ್ಟಂತೆ ಬಲೆಯರು ನಾವು ಹೊಲದ ಒಡೆಯರು, ಒಲೆಯರು ನಾವು ಹೊಲದ ಒಡೆಯರು ಅಂತೇಳಿ ಕಾರ್ಯಕ್ರಮವನ್ನ ಆರಂಭದಲ್ಲೇ ಒಂದು ಹಾಡನ್ನ ರಿಲೀಸ್ ಮಾಡ್ತಾವ್ರೆ. ಆ ಹಾಡಾಡಕ್ ಬರ್ತಾವ್ರೆ ನಮ್ಮ ಮೈಸೂರಿನ ಮನೋಜ್ ಕುಮಾರ್ ಅವರು. ಬಂದ್ರಿ, ಹಾಡ್ರಿ, ಶುರು ಮಾಡ್ರಿ. ನೀವು ಯಾಕೆ ಲೇಟ್ ಮಾಡ್ತಾ ಇದ್ದೀರಿ? ಮಾಡ್ರಿ, ಬಿಡ್ರಿ. ಯಾರು ಸರ್, ದಯಮಾಡಿ ಅಲ್ಲಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು. ದಯವಿಟ್ಟು ಅವ್ರನ್ನ ಕಳಿಸ್ಕೊಡಿ. ಮತ್ತೆ ಎನ್ ಮಹೇಶ್ ಅವರು ಬಂದಿದ್ದಾರೆ, ಅವ್ರನ್ನ ದಯವಿಟ್ಟು ಬಿಟ್ಕೊಡಿ. ಹಾಗೆ
ಕೋಲಾರದ ಮಾಜಿ ಎಂಪಿ ಅವರು ಬಂದಿದ್ದಾರೆ. ತಕ್ಷಶಿಲೆಯ ನಾಗ ಜನಗಳು ನಾವು ಬುದ್ಧ ಭೀಮ ಅನುಯಾಯಿಗಳು, ನಾವು ಬುದ್ಧ ಭೀಮ ಅನುಯಾಯಿಗಳು. ವೇದಿಕೆ ಮುಂಭಾಗದಲ್ಲಿ ಯಾವುದೇ ರೀತಿ ಘರ್ಷಣೆ ಆಗಬಾರ್ದು. ಪೊಲೀಸರು ನಮ್ಮ ನಡುವೆ ದಯವಿಟ್ಟು ಸಮುದಾಯ ಪತಿಗಳು ಸಹಕರಿಸಬೇಕು. ನಾವು ಪರಾಕ್ರಮಶಾಲಿ ಪರೆಯರು. ಬಿಟ್ಕೊಡಿ ಸರ್ ಅವ್ರಿಗೆ. ಒಮ್ಮೆ ದಯಮಾಡಿ ಬಿಟ್ಕೊಡ್ರಿ. ಕೂಗಿ ಹೇಳಿರಿ, ಜೋರಾಗಿ ಕೂಗಿ ಬಿಟ್ಕೊಡ್ರಿ, ಬಿಟ್ಕೊಡ್ರಿ ದಯವಿಟ್ಟು. ನಾವು ಹೊಲೆಯರು, ಬಿಟ್ಕೊಡ್ರಿ. ಈ ನೆಲದ ಒಡೆಯರು. ನಾವು ಹೊಲೆಯರು, ಈ ನೆಲದ ಒಡೆಯರು. ತಕ್ಷಶಿಲೆಯ ನಾಗ ಜನಗಳು ನಾವು ಬುದ್ಧ ಭೀಮ ಅನುಯಾಯಿಗಳು, ನಾವು ಬುದ್ಧ ಭೀಮ ಅನುಯಾಯಿಗಳು. ಸರ್ ದಯಮಾಡಿ ವೇದಿಕೆ ಮುಂದ್ಗಡೆ ಯಾರು ಇರ್ಬೇಕು ಕೂತ್ಕೊಳ್ಳಿ ಸರ್. ದಯವಿಟ್ಟು ಕೂರ್ಸಿ ಎಲ್ಲ, ಕೂರ್ಸಿ ಎಲ್ಲ. ಸುರೇಶ್ ಸುರೇ 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 ಕೂರ್ಸಿ. ಯೋಗ ದಯವಿಟ್ಟು ಕೂರ್ಸಿ ಎಲ್ಲ. ರಾಘಗೋಪಾಲ್ ಕಳಿಸಿ ಕೂರ್ಸಿ ಎಲ್ಲ. ಯಾರು ನಿಂತ್ಕೋಬೇಡಿ ದಯವಿಟ್ಟು ವೇದಿಕೆ ಮುಂದಾಗ. ಯೋಗ ಭೋಗ ಸಾಮ್ರಾಜ್ಯವ ಜಾಗ ಮಾಡ್ಕೊಡಿ ಅವ್ರಿಗೆ, ದಯವಿಟ್ಟು ಜಾಗ ಮಾಡ್ಕೊಡಿ. ಧಿಕ್ಕರಿಸಿ ನಡೆದು ಬಂದವ, ಸಮಾನತೆಯ ಮಾರ್ಗ ತೋರಿದ, ಸಮಾನತೆಯ ಮಾರ್ಗ ತೋರಿದ ಬುದ್ಧರ ನಾಡ ನುಡಿಗಳು. ನಾವು ಬುದ್ಧರ ನಾಡ ನುಡಿಗಳು, ಬುದ್ಧರ ನಾಡ ನುಡಿಗಳು. ನಾವು ಬುದ್ಧರ ನಾಡ ನುಡಿಗಳು. ತಕ್ಷಶಿಲೆಯ ನಾಗ ಜನಗಳು ನಾವು ಬುದ್ಧ ಭೀಮ ಅನುಯಾಯಿಗಳು, ನಾವು ಬುದ್ಧ ಭೀಮ ಅನುಯಾಯಿಗಳು. ಗುಲಾಮಗಿರಿಯ ಮೆಟ್ಟಿ ನಿಲ್ಲಲು, ನಮ್ಮ ಶೌರ್ಯತನವ ಎತ್ತಿ ಹಿಡಿಯಲು. ಗುಲಾಮಗಿರಿಯ ಮೆಟ್ಟಿ ನಿಲ್ಲಲು, ನಮ್ಮ ಶೌರ್ಯತನವ ಎತ್ತಿ ಹಿಡಿಯಲು. ಪೇಶ್ವೆಗಳ ರುಂಡವನ್ನೇ ಚೆಂಡಾಡಿದ ಮಹಾಯೋಧ, ಪೇಶ್ವೆಗಳ ರುಂಡವನ್ನೇ ಚೆಂಡಾಡಿದ ಮಹಾಯೋಧ. ಸಿದ್ಧನಾಗರ ಕುಡಿಗಳು, ನಾವು ಸಿದ್ಧನಾಗರ ಕುಡಿಗಳು, ಸಿದ್ಧನಾಗರ ಕುಡಿಗಳು, ನಾವು ಸಿದ್ಧನಾಗರ ಕುಡಿಗಳು. ತಕ್ಷಶಿಲೆಯ ನಾಗ ಜನಗಳು ನಾವು ಬುದ್ಧ ಭೀಮ ಅನುಯಾಯಿಗಳು.
ಥ್ಯಾಂಕ್ ಯು. ಈ ಅದ್ಭುತವಾದಂತ ಹಾಡನ್ನ ಬರೆದಿರ್ತಕ್ಕಂಥವ್ರು ಮೈಸೂರು ವಿಶ್ವವಿದ್ಯಾಲಯದ ಉಪನ್ಯಾಸಕರು ಮನೋಜ್ ಕುಮಾರ್ ಅವರು. ಮೈಸೂರು ವಿಶ್ವವಿದ್ಯಾಲಯದ ಹೋರಾಟಗಾರರಿಗೆ ಈ ಹಾಡನ್ನ ಬರೆದಿರುವಂತವ್ರಿಗೆ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸೋಣ. ಈ ಹಾಡನ್ನ ರಚನೆ ಮಾಡಿ ಇಲ್ಲಿ ಅದ್ಭುತವಾಗಿ ಹಾಡದಂತ ಎಲ್ರಿಗೂ ಧನ್ಯವಾದಗಳು. ಬಂಧುಗಳ, ಈಗ ತಾನೇ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮಾಜಿ ಸಚಿವರಾದಂತಹ ಮಾನ್ಯ ಮಹೇಶ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕೋಲಾರದ ಮಾಜಿ ಎಂಪಿ ಅವರಾದಂತಹ ಮುನ್ಸೇವಮ್ಮೆ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಿಜಾಪುರದ XMLA ಅವರಾದಂತಹ ರಾಜು ಅಲ್ಗೋರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನನಗೆ ಬೇರೆ ಯಾರು ಬಂದಿದ್ದೀರಿ ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬಂದಿರೋರಿಗೆಲ್ಲ ಸ್ವಾಗತ. ತಡ ಆಗಿದೆ, ಕಾರ್ಯಕ್ರಮ ಶುರು ಮಾಡ್ತೇವೆ. ಬಂತೇಜಿ ಅವರಿಂದ ಬುದ್ಧ ವಂದನೆಯನ್ನ ಹೇಳಬೇಕು ಅಂತ ಮನವಿ. ಬಂತೇಜಿ ಪ್ಲೀಸ್. ಪಂಚಶೀಲ ಬುದ್ಧ ವಂದನೆ. ಜ್ಞಾನಜ್ಯೋತಿ ಬಂತೇಜಿ ಅವರು. ಕಾರ್ಯಕ್ರಮವನ್ನ ಬುದ್ಧ ವಂದನೆಯ ಮುಖಾಂತರ ಆರಂಭ ಮಾಡಬೇಕು ಅಂತೇಳಿ ಪೂಜ್ಯ ಬಂತೇಜಿ ಅವ್ರನ್ನ ಕೇಳ್ತೀವಿ. ಹಲೋ ಹಲೋ. ಇವತ್ತಿನ ದಿನ ಈ ಧಮ್ಮ ಮಂಚದಲ್ಲಿ ಎದುರು ಶ್ರದ್ಧಾವಾನ್ ಉಪಾಸಿಕ ಅವರಿಗೆ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಮೊದಲು ಬುದ್ಧ ಧಮ್ಮ ಮತ್ತೆ ಅವರ ಪೂಜನೀಯ ಶ್ರಾವಕ ಸಂಘ